ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಮ್ಮದು ಇದು ನಮ್ಮ ಗೋವಾ ಟ್ರಿಪ್ 10 ಡೇಸ್ ಏನಿದೆ ಅದರಲ್ಲಿ ಮೊದಲನೇ ದಿನ. ನಮ್ಮ ಟ್ರೈನ್ ಬಂದ್ಬಿಟ್ಟು 6:20 ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಮೊದಲನೇ ದಿನ. ಇಲ್ಲಿಂದ ಸುಬ್ರಹ್ಮಣ್ಯ ರೋಡು, ನೆಕ್ಸ್ಟ್ ಸುಬ್ರಹ್ಮಣ್ಯದಲ್ಲಿ ಇಳಿದ್ಬಿಟ್ಟು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಓಡಾಡಿ ನೆಕ್ಸ್ಟ್ ನಾಡಿದ್ದು ಟ್ರೈನ್ ಇದೆ, ಅಲ್ಲಿವರೆಗೂ ವೆಯ್ಟ್. ಫೈನಲಿ ಕಾರವಾರ, ಬೆಂಗಳೂರು ಟು ಕಾರವಾರ ಟ್ರೈನ್ ಇಲ್ಲಿ ಬಂದಿದೆ. 06585 ಟ್ರೈನ್. ಇದು 6:20 ಹೊರಡುತ್ತೆ. ನಾವು ಹೋಗ್ತಿರೋದು ಸುಬ್ರಹ್ಮಣ್ಯ ರೋಡ್. ಟೈಮ್ ಬಂದು 1 ಗಂಟೆ 20 ನಿಮಿಷ. ನಾವೀಗ ಸುಬ್ರಹ್ಮಣ್ಯ ರೋಡು ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಅದು ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾ ಅಥವಾ ಬಸ್ಸಲ್ಲಿ ಹೋಗ್ಬೇಕಾ ಯೋಚನೆ ಮಾಡ್ತಾಯಿದ್ದೀವಿ. ಸೂರ್ಯನ ಕಳಿಸಿದ್ದೀನಿ ಕೇಳ್ಕೊಂಬರೋಕ್ಕೆ. ಅವ್ನು ಬಂದಮೇಲೆ ಡಿಸೈಡ್ ಆಗುತ್ತೆ. ಏನಂತ ಸೂರ್ಯ? 6 ಗಂಟೆಗೆ ಬಸ್ ಹೋಗ್ತಿದೆ ಅಂತ. ಇಲ್ಲೇ ನಿಂತಿದ್ದು ಬಸ್ ಐತಾ? 6 ಗಂಟೆಗೆ ಐದು ಬಿಡುವಾಗ. ಹೌದಾ, ಸರಿ. 6 ಗಂಟೆಗೆ ಬಸ್ ಇದೆ, ಬಸ್ಸಲ್ಲಿ ಹೋಗೋದು. ಎಸ್, ಫೈನಲಿ ಇವಾಗ ಧರ್ಮಸ್ಥಳಕ್ಕೆ ಬಂದು ಇಳಿದಿದ್ದೀವಿ. ಟೈಮ್ ಬಂದ್ಬಿಟ್ಟು 7 ಗಂಟೆ 5 ನಿಮಿಷ. ನಾವು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಲ್ಲಿ ಹತ್ತಿದ್ದು ಕರೆಕ್ಟಾಗಿ 6 ಗಂಟೆಗೆ. 6 ಗಂಟೆಗೆ ಹತ್ತಿದ್ದು. ಒಬ್ಬರಿಗೆ ಚಾರ್ಜ್ ಬಂದು 56 ರೂಪಾಯಿ. ಮತ್ತು ಇವಾಗ ಮೊದಲಿಗೆ ದೇವ್ರ ದರ್ಶನಕ್ಕೆ ಹೋಗಂಗೇನಿಲ್ಲ, ಯಾಕಂದರೆ ಇದು ಪುಣ್ಯಕ್ಷೇತ್ರದಲ್ಲಿ ಒಂದು ವಾಡಿಕೆ ಇದೆ. ಅದೇನೆಂದರೆ ಧರ್ಮಸ್ಥಳಕ್ಕೆ ಯಾವಾಗಲೇ ಬಂದರೂ ಮೊದಲು ನೇತ್ರಾವತಿ ನದಿ ಹೋಗಿ ಅಲ್ಲಿ ಒಂದು ಸಲ ಮುಳುಗಿ ಎದ್ದು ಚಪ್ಪಾಗಿ ಆಮೇಲೆ ಬಂದು ದೇವ್ರ ದರ್ಶನ ಮಾಡಬೇಕು ಅನ್ನೋದು ಇಲ್ಲಿನ ಪುಣ್ಯಕ್ಷೇತ್ರದ ಜನಗಳ ವಾಡಿಕೆ. ಸೊ ಅದಕ್ಕೋಸ್ಕರ ನಾವೀಗ ನೇತ್ರಾವತಿ ನದಿಯ ಕಡೆಗೆ ಹೋಗ್ತಾ ಇದ್ದೀವಿ. ಕೊನೆಗೂ ಇಲ್ಲಿ ಒಂದು ಆಟೋ ಸಿಕ್ತು. ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಈಗಷ್ಟೇ ನೇತ್ರಾವತಿ ನದಿಯಲ್ಲಿ ತಮ್ಮ ಪವಿತ್ರ ಸ್ನಾನವನ್ನು ಮುಗಿಸ್ಬಿಟ್ಟು ಮೇಲೆ ಹತ್ತಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ನೇತ್ರಾವತಿ ನದಿ. ಹಾಂ
ಬೇಗ ಹೋಗೋಕ್ಕಾಗುತ್ತಾ? ಬನ್ನಿ ಬನ್ನಿ ಬೇಗ. 10 ರೂಪಾಯಿ ಬನ್ನಿ ಅಣ್ಣ ಒಬ್ಬರಿಗೆ. ಮತ್ತು ಶಾಪ್ಸ್ ಅಂತೂ ಆ್ಯಸ್ ಯೂಶುವಲ್ ತೆಗೆದಿದ್ದಾರೆ. ಜನ ಅಂತೂ ನಾರ್ಮಲ್ಲಾಗಿ ಹೋಗ್ತಿದ್ದಾರೆ, ಯಾವಾಗಲಿಗಿಂತ ಸ್ವಲ್ಪ ಕಡಿಮೆ. ಮೊದಲಾಗಿದ್ದರೆ ತುಂಬ ಜನ ಇರ್ತಿದ್ರು, 4 ಗಂಟೆಗೇ ಕ್ಯೂ ನಿಲ್ಲಬೇಕಿತ್ತು. ಇದರೊಳಗಡೆ ಕಾರ್ ನಾಟ್ ಅಲೌಡ್, ಓನ್ಲಿ ನಡ್ಕೊಂಡು ಹೋಗಬೇಕು ಮತ್ತು ಗಾಡಿಗಳನ್ನ ಈ ಕಡೆ ಪಾರ್ಕ್ ಮಾಡೋದು. ಆ್ಯಂಡ್ ಮುಂದೆ ನೀವೇನು ನೋಡ್ತಾ ಇದ್ದೀರಾ ಅದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ. ಇದು ಲಗೇಜ್ ಇಡುವ ಸ್ಥಳ ಅಂತ ಹಾಕಿದ್ದಾರೆ. ನಾವು ಹೋಗ್ಬಿಟ್ಟು ನಮ್ಮ ಲಗೇಜ್ನ ಇಟ್ಟು ಬರ್ಬೇಕು ಫಸ್ಟು. ಒಂದು ಕಡೆ ಉಚಿತ ಸೇವೆ ಅಂತ ಹಾಕಿದ್ದಾರೆ, ಇನ್ನೊಂದು ಕಡೆ ಲಗೇಜ್ ಇಡುವ ಸ್ಥಳ ಅಂತ ಹಾಕಿದ್ದಾರೆ. ದುಡ್ಡು ತೊಗೊಳ್ತಾರ, ಫ್ರೀ ಕೊಡ್ತಾರ ಗೊತ್ತಿಲ್ಲ, ಹೋಗಿ ಕೇಳೋಣ. ಲಗೇಜ್ ರೂಮಲ್ಲಿ ಇಟ್ಟಿದ್ದೀವಿ. ದುಡ್ಡೇನು ತೊಗೊಂಡಿಲ್ಲ, ದುಡ್ಡು ಕೊಡ್ರಿ ಅಂತ ಏನು ಹೇಳಿಲ್ಲ, ಫ್ರೀ ಆಫ್ ಕಾಸ್ಟಾಗೆ ತೊಗೊಂಡ್ರು. ಇವಾಗ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ನಾವು ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಇಲ್ಲಿಂದ ದರ್ಶನಕ್ಕೆ ಹೋಗಬೇಕು, ಆದರೆ ಒಳಗಡೆ ರೆಕಾರ್ಡಿಂಗ್ ನಾಟ್ ಅಲೌಡ್. ಅದನ್ನ ಇಲ್ಲಿಗೇನೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಹಲೋ, ಈಗ ತಾನೇ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದೇವ್ರ ದರ್ಶನಕ್ಕೆ ನಾವು ಎಂಟ್ರಾಗಿದ್ದು 8:35ಗೆ. ಇವಾಗ ಟೈಮ್ ಬಂದು 9:20. ಅಲ್ಲಿಗೆ 40 to 45 ಮಿನಿಟ್ಸ್ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ಹೋಗಿದ್ದೀವಿ. ಜನ ಏನು ಅಷ್ಟೊಂದೇನಿಲ್ಲ, ನಾರ್ಮಲಾಗಿ ದರ್ಶನ ಮಾಡ್ಬೋದು, ಆರಾಮಾಗಿ ದರ್ಶನ ಮಾಡ್ಬೋದು. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಈ ಧರ್ಮಸ್ಥಳದಲ್ಲಿ ಏನು ಕ್ರೌಡ್ ಇದೆ ಅದು. ನೋಡಿ, ಇದು ಗೊಮ್ಮಟೇಶ್ವರನ ಜಾಗಕ್ಕೆ ಹೋಗ್ಬೇಕಾದ್ರೆ ಈ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು. ದೇವ್ರ ದರ್ಶನ ಮುಗಿಸ್ಕೊಂಡು 9:20ಕ್ಕೆ ಹೊರಗಡೆ ಬಂದ್ವಿ.
ಗಾಯ್ಸ್, ಈಗಷ್ಟೇ ಧರ್ಮಸ್ಥಳದಲ್ಲಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಟೈಮ್ ಈಗ 12 ಗಂಟೆ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಡೈರೆಕ್ಟ್ ಬಸ್ ಇದೆ. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಒಬ್ಬರಿಗೆ 65 ರೂಪಾಯಿ ಬಸ್ ಚಾರ್ಜು. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿಂದ ಮುಂದಿನ ವೀಡಿಯೋನ